ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಸೆಪ್ಟೆಂಬರ್ 5ರ ಒಂದು ಸಂಪೂರ್ಣ ಪ್ರಚಲಿತ ಘಟನೆಗಳನ್ನು ನೋಡ್ಕೊಳ್ತಾ ಹೋಗೋಣ. ತರಗತಿಗಳನ್ನು ತುಂಬ ಜನ ಇಲ್ಲಿ ನೋಡ್ಕೊಳ್ತಾ ಹೋಗ್ತಾ ಇದ್ದೀರಾ. ಇದೇ ರೀತಿ ಮುಂದೆಯೂ ಕೂಡ ಇಲ್ಲಿ ನಮಗೆ ಏನಪ್ಪ ಅಂತ ಅಂದರೆ ಸಪೋರ್ಟ್ನ ಕೊಡಿ. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ಫ್ರೀಯಾಗಿ ತರಗತಿಗಳನ್ನು ನಿಮಗೆ ತಲುಪಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೇವೆ. ಮತ್ತು ಅದರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ಗಾಗಿ ತರಗತಿಗಳನ್ನು ಕೊಡಬೇಕು ಅಂತ ಇಲ್ಲಿ ನಾವು ಸ್ಟಾರ್ಟನ್ನು ಮಾಡ್ತಾಯಿದ್ದೇವೆ. ಆ ಒಂದು ಪೊಲೀಸ್ ಕಾನ್ಸ್ಟೇಬಲ್ಗಳ ಒಂದು ತರಗತಿ GK ತರಗತಿಗಳು ಬೇಕು ಅಂತ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ ಮೂಲಕ ನೀವು ತಿಳಿಸ್ಬೋದು. ಎಲ್ಲರಿಗೂ ಕೂಡ ಬೇಕಾದಲ್ಲಿ ಎಲ್ಲರೂ ಕೂಡ ಒಂದು ಕಮೆಂಟನ್ನು ಮಾಡಿ. ಇಲ್ಲ ಅಂತ ಅಂದರೆ ಈ ಒಂದು ವಿಡಿಯೋಗೆ ಮಿನಿಮಮ್ 50 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತೇನೆ. ಎಷ್ಟು ಬೇಗ 50 ಲೈಕ್ಸ್ನ ಮಾಡ್ತೀರಾ ಅಷ್ಟು ಬೇಗ ತರಗತಿ ಇಲ್ಲಿ ಶುರು ಮಾಡ್ಕೊಳ್ತಾ ಹೋಗೋಣ, ಆಯಿತಾ. ಟೋಟಲಾಗಿ 50 ಲೈಕ್ಸ್ ಈ ಒಂದು ವಿಡಿಯೋಗೆ ಹಾಕಿ 50 ಲೈಕ್ ಆದ ನಂತರ ಡೈರೆಕ್ಟಾಗಿ ನಾನು ತರಗತಿಗಳನ್ನು ಏನು ಪೊಲೀಸ್ ಕಾನ್ಸ್ಟೇಬಲ್ GK ತರಗತಿಗಳಿದ್ದಾವೆ ಶುರು ಮಾಡ್ಕೊಳ್ತಾ ಹೋಗ್ತೇನೆ, ಆಯಿತಾ. ಬನ್ನಿ, ಮೊದಲನೇದಾಗಿ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಏನಪ್ಪ ಅಂತ ಅಂದರೆ ಇಲ್ಲಿ EVM ಮಷಿನ್ ಅಂತ. EVM ಮಷಿನ್ ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿದೆ. ಮತದಾರ ಅಥವಾ ಏನು ವೋಟ್ ಮಾಡ್ತೇವೆ ಅಥವಾ ಇಲ್ಲಿ ಮತ ಎಣಿಕೆ ಅಥವಾ ಮಾಡೋದಕ್ಕೆ ನಾವು EVM ಮಷಿನನ್ನು ಬಳಸ್ತೇವೆ. ಅದು ಈ ಒಂದು ಮಿಷಿನ್ ಇವತ್ತು ಯಾಕಪ್ಪ ನ್ಯೂಸಲ್ಲಿ ಬಂತು ಅಂತ ಅಂದರೆ ಈ ಒಂದು EVM ಮಷಿನನ್ನು ತೆಗೆದು ಹಿಂದೆ ನಾವು ಯಾವ ರೀತಿ ಬ್ಯಾಲೆಟ್ ಪೇಪರ್ ಮುಖಾಂತರ ಮತದಾನ ನಾವು ಮಾಡ್ತಾಯಿದ್ವಿ ಅದೇ ರೀತಿಯಲ್ಲಿ ಇನ್ನು ಮುಂದೆಯೂ ಕೂಡ ಮತದಾನ ಮಾಡೋದಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಇಲ್ಲಿ ಒಂದು ನ್ಯೂಸ್ ಬಂದಿದೆ, ಒಂದು ಆರ್ಟಿಕಲ್ ಬಂದಿದೆ. ಅದಕ್ಕಾಗಿ ಇದರ ಒಂದು ಹಿಂದಿನ ಒಂದು EVM ಮಷಿನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ನೋಡೋದಾದರೆ ಈಗಾಗಲೇ ಈ ಒಂದು ಸೇಮ್ ಪ್ರಶ್ನೆ ಒಂದು ಎಕ್ಸಾಮ್ನಲ್ಲಿ ಸೇಮ್ ಕ್ವಶನ್ಸ್ ಇಲ್ಲಿ ಬಂದಿದೆ. ಯಾವ ಎಕ್ಸಾಮ್ ಅಂತ ಅಂದರೆ SSC CGL ಅಥವಾ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಏನು CGL ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ಏನಿದೆ ಅದರಲ್ಲಿ ಸೇಮ್ ಇದೇ ರೀತಿಯ ಒಂದು ಪ್ರಶ್ನೆ ಬಂದಿದೆ. ಈ ಒಂದು EVM ಮಷಿನ್ನ ಒಂದು ಎಷ್ಟು ವೋಟ್ಗಳನ್ನು ನಾವು ಇಲ್ಲಿ ಸೇವ್ ಮಾಡಬಹುದು ಅಂತ ಒಂದು EVM ಮಷಿನಲ್ಲಿ. ಅದಕ್ಕಾಗಿ ಈ ಒಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಅದಕ್ಕಾಗಿ ತೆಗೆದುಕೊಂಡು ಬಂದಿದ್ದೇನೆ. ಎಷ್ಟು ಜನಕ್ಕೆ ಈ ಒಂದು ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಎಲ್ಲರೂ ಕೂಡ ಮೊದಲು ಆನ್ಸರ್ ಮಾಡಿ. ಯಾರಿಗಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ತರಗತಿಯಲ್ಲಿ ಸಂಪೂರ್ಣವಾಗಿ ತರಗತಿ ನೋಡಿದರೆ ನಿಮಗೆ ಆನ್ಸರ್ ಗೊತ್ತಾಗ್ತದೆ. ಈಗಲೇ ಗೂಗಲೆಲ್ಲ ಮಾಡೋಕ್ಕೆ ಹೋಗಬೇಡಿ, ತರಗತಿ ಸಂಪೂರ್ಣವಾಗಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಓಕೆ, ಮೊದಲನೇದಾಗಿ ಇವತ್ತು ಸೆಪ್ಟೆಂಬರ್ 5ನೇ ತಾರೀಕು. ಸೆಪ್ಟೆಂಬರ್ 5ನೇ ತಾರೀಕಿನಂದು ಏನಪ್ಪ ಇದೆ ಅಂತ ಅಂದರೆ ಶಿಕ್ಷಕರ ದಿನಾಚರಣೆ ಅಂತ ಇದೆ. ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಯಾಕಪ್ಪ ಆಚರಣೆಯನ್ನು ಮಾಡ್ತೇವೆ ಅಂತ ಅಂದರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರ ಒಂದು ಜನ್ಮದಿನದ ಒಂದು ಪರವಾಗಿ, ಜನ್ಮದಿನದ ನೆನಪಿಗಾಗಿ ನಾವು ಸೆಪ್ಟೆಂಬರ್ 5ನೇ ತಾರೀಕಿನಂದು ದೇಶದ ಇಲ್ಲಿ 2ನೇ ಒಂದು ರಾಷ್ಟ್ರಪತಿಯಾದ ಸರ್ವಪಲ್ಲಿ ರಾಧಾಕೃಷ್ಣನವರ ಒಂದು ಜನ್ಮದಿನವನ್ನು ನಾವು ಇಲ್ಲಿ ಶಿಕ್ಷಕರ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಹಾಗಾದರೆ ಇಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ಬೋದು? ಶಿಕ್ಷಕರ ದಿನ ಇತ್ತೀಚೆಗೆ ನ್ಯೂಸಲ್ಲಿ ಇದೆ, ಆದರೆ ಅದರ ಒಂದು ಹಿನ್ನೆಲೆ ನಿಮಗೆ ಗೊತ್ತಿರಬೇಕು. ಹಿನ್ನೆಲೆ ಯಾವ ರೀತಿ ಅಂತ ಅಂದರೆ ಶಿಕ್ಷಕರ ದಿನ ಏನು ಸೆಪ್ಟೆಂಬರ್ 5ರಂದು ನಾವು ಆಚರಣೆಯನ್ನು ಮಾಡ್ತೇವೆ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಜನ್ಮದಿನವನ್ನು. ಇದನ್ನು ಯಾವ ವರ್ಷದಿಂದ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಈ ಪ್ರಶ್ನೆ ಬರ್ಬೋದು. ಅದರ ಜೊತೆಗೆ ಇವರಿಗೆ ನಮ್ಮ ಒಂದು ಭಾರತ ರತ್ನ, ಅತ್ಯಂತ ಉನ್ನತ ಪ್ರಶಸ್ತಿಯಾಗಿರ್ತಕ್ಕಂತಹ ಒಂದು ಭಾರತ ರತ್ನ ಎಂಬತಕ್ಕಂಥ ಒಂದು ಪ್ರಶಸ್ತಿ, ಇಂಡಿಯನ್ ರತ್ನ ಅಂದೇ ಇದನ್ನು ಕರೀತಾರೆ. ಈ ಒಂದು ಪ್ರಶಸ್ತಿ ಕೂಡ ಇವರಿಗೆ ದೊರಕಿದೆ. ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಇವರಿಗೆ ಯಾವ ವರ್ಷದಲ್ಲಿ ಕೊಡಲಾಯಿತು ಮತ್ತು ಯಾವ ವರ್ಷದಿಂದ ಪ್ರಪ್ರಥಮ ಬಾರಿಗೆ ಸೆಪ್ಟೆಂಬರ್ 5ನೇ ತಾರೀಕಿನಂದು ಇಲ್ಲಿ ಶಿಕ್ಷಕರ ದಿನವನ್ನು ಆಚರಣೆಯನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇವೆ. ಮತ್ತು ಇಲ್ಲಿ ಇವರು ಪ್ರಥಮ ಉಪರಾಷ್ಟ್ರಪತಿಯಾಗಿದ್ದರು, 2ನೇ ರಾಷ್ಟ್ರಪತಿಯಾಗಿದ್ದರು. ಅವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟು, ಓಕೆನಾ. ಓಕೆ, ಬನ್ನಿ ಮೊದಲನೇದಾಗಿ ನೋಡೋಣ. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರು 1888 ಸೆಪ್ಟೆಂಬರ್ 5ರಂದು ಇಲ್ಲಿ ಜನನವಾಗ್ತಾರೆ. ಸ್ಥಳ ಯಾವುದಪ್ಪ ಅಂತಂದರೆ ದಕ್ಷಿಣ ಭಾರತದ ತಮಿಳುನಾಡಿನ ತಿರುತ್ತಣಿ ಎಂಬತಕ್ಕಂಥ ಪ್ರದೇಶ. ತಿರುತ್ತಣಿ ಎಂಬತಕ್ಕಂಥ ಪ್ರದೇಶದಲ್ಲಿ ಇವರ ಒಂದು ಜನನ ಆಗ್ತದೆ 1888ರಲ್ಲಿ. ಇಲ್ಲಿ ತಂದೆ ಸರ್ವೇಪಲ್ಲಿ ವೀರಸ್ವಾಮಿ ಸ್ವಾಮಿ ಅಂತ, ಅದೇ ತಾಯಿ ಬರೋದಾದರೆ ಸೀತಮ್ಮ ಎಂಬತಕ್ಕಂಥವ್ರು. ಅದರ ಜೊತೆಗೆ ಭಾರತೀಯ ತತ್ವಜ್ಞಾನಿ ರಾಜಕಾರಣಿಯಾಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನವರು 1952ರಿಂದ 1962ರವರೆಗೆ ಭಾರತದ ಮೊದಲ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡಿದರು. ಇವರು 52ರಿಂದ 62ರವರೆಗೆ ಪ್ರಥಮ ಉಪರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಅದರ ಜೊತೆಗೆ 1949ರಿಂದ 52ರವರೆಗೆ ಸೋವಿಯತ್ ಯೂನಿಯನ್ನ ಒಂದು ಒಕ್ಕೂಟಕ್ಕೆ
ಭಾರತದ 2ನೇ ರಾಯಭಾರಿ ಇವರು ಆಗಿದ್ದರು ಮತ್ತು 1939ರಿಂದ 48ರವರೆಗೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ 4ನೇ ಉಪಕುಲಪತಿ ಕೂಡ ಇವರು ಆಗಿದ್ದರು. ಮತ್ತು ಇನ್ನೊಂದು ನೋಡಿ ತುಂಬ ಇಂಪಾರ್ಟೆಂಟ್, 1962ರಿಂದ 1967ರವರೆಗೆ ಭಾರತದ 2ನೇ ರಾಷ್ಟ್ರಪತಿಗಳಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಇವರಿಗೆ 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ದೊರೆಯುತ್ತೆ. ಮೊದಲ ಬಾರಿಗೆ ಭಾರತದಲ್ಲಿ 1962ರಂದು ರಾಧಾಕೃಷ್ಣನವರ ಜನ್ಮದಿನವನ್ನು ಸೆಪ್ಟೆಂಬರ್ 5ನೇ ತಾರೀಕಿನಂದು ಶಿಕ್ಷಕರ ದಿನವನ್ನಾಗಿ ನಾವು ಆಚರಣೆಯನ್ನು ಇಲ್ಲಿ ಮಾಡ್ತಾ ಹೋಗ್ತಾ ಇದ್ದೇವೆ. ಈ ಒಂದು ಆರ್ಟಿಕಲ್ನಲ್ಲಿ ನಿಮಗೆ ತುಂಬ 5ರಿಂದ 6 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದ್ದಾವೆ ನೆನಪಿಟ್ಕೋಬೇಕಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಈ ಒಂದು ಫೋಟೋನ ಇಲ್ಲಿ ಹಾಕಿದ್ದೇನೆ, ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಓಕೆ, ನೆಕ್ಸ್ಟು ಮುಂದಿನ ಒಂದು ಆರ್ಟಿಕಲ್ ನೋಡಿ, ದೇಶದ ಅಭಿವೃದ್ಧಿಗೆ ಡಬಲ್ ಡೋಸ್ ಎಂಬತಕ್ಕಂಥ ಒಂದು ಆರ್ಟಿಕಲ್ ಬಂದಿದೆ. ಏನಪ್ಪ ಡಬಲ್ ಡೋಸ್ ಅಂತ ಅಂದರೆ GST 2.0 ಎಂಬತಕ್ಕಂಥದ್ದು. ಏನು GSTನ ಒಂದು ಏನು 2.0 ಇತ್ತೀಚೆಗೆ ನ್ಯೂಸಲ್ಲಿದೆ. ಏನಪ್ಪ ಇದು ನ್ಯೂಸಲ್ಲಿ ಅಂತ ಅಂದರೆ ಟೋಟಲಾಗಿ GST ಎಷ್ಟು ಸ್ಲ್ಯಾಬ್ ಇದ್ದಾವೆ ಅಂತಂದರೆ 4 ಸ್ಲ್ಯಾಬ್ಗಳು ಇದ್ದಾವೆ. ಯಾವ್ಯಾವ ಸ್ಲ್ಯಾಬು? ಟ್ಯಾಕ್ಸ್ನ ಒಂದು ಸ್ಲ್ಯಾಬ್ಗಳು ಅಂತಂದರೆ 5% ಇದೆ, 12% ಇದೆ, 18% ಇದೆ, ಮತ್ತು ಇಲ್ಲಿ ಇನ್ನೊಂದು ದೊಡ್ಡದು 28% ಇದೆ. ಟೋಟಲಾಗಿ 4 ಸ್ಲ್ಯಾಬ್ಗಳು ಇದ್ದಾವೆ. ಈ ಒಂದು 4 ಸ್ಲ್ಯಾಬ್ಗಳನ್ನು ತೆಗೆದು ಬರೀ 2 ಸ್ಲ್ಯಾಬ್ಗಳನ್ನು ಮಾಡಬೇಕು ಅಂತ ಈ ಒಂದು GST 2.0ದಲ್ಲಿ ತೆಗೆದುಕೊಂಡು ಬಂದಿದ್ದಾರೆ. ಯಾವ್ಯಾವ ಸ್ಲ್ಯಾಬ್ ಉಳ್ಕೋತವೆ, ಯಾವ್ಯಾವ ಸ್ಲ್ಯಾಬ್ ಹೋಗ್ತವೆ ಅಂತ ನೋಡೋದಾದರೆ 12% ಮತ್ತು 28% ಹೋದರೆ 18% ಮತ್ತು 5% ಏನಿರ್ತದೆ ಅದು ಉಳ್ಕೊಳ್ಳುತ್ತೆ. ಇದಕ್ಕಾಗಿ ಈ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಏನಪ್ಪ ಹೇಳಿದ್ದಾರೆ ಅಂತ ಅಂದರೆ ಇದೊಂದು ಅತಿ ದೊಡ್ಡ ಆರ್ಥಿಕ ಸುಧಾರಣೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅತಿ ದೊಡ್ಡ ಆರ್ಥಿಕ ಸುಧಾರಣೆ ಅಂತ. GST ಸ್ವಾತಂತ್ರ್ಯ ನಂತರದ ಅತಿ ದೊಡ್ಡ ಆರ್ಥಿಕ ಸುಧಾರಣೆಗಳಲ್ಲಿ ಒಂದಾಗಿದ್ದು ಪರಿಷ್ಕೃತ GST 2.0 ದೇಶದ ಅಭಿವೃದ್ಧಿಗೆ ನೀಡಿದ ಡಬಲ್ ಡೋಸ್ ಬೆಂಬಲ ಇಲ್ಲಿ ಆಗಿರ್ತಕ್ಕಂಥದ್ದು ಅಂತ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಲ್ಲಿ ವಿಶ್ಲಾಘನೆ ಕೊಟ್ಟಿದ್ದಾರೆ. ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಮೋದಿಯವರು GST ಪರಿಷ್ಕರಣೆಯಲ್ಲಿ ಕುರಿತು ಮಾತನಾಡಿದ್ದಾರೆ ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಆರ್ಟಿಕಲ್ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಈ ಎಲ್ಲ ಆರ್ಟಿಕಲ್ಸ್ಗಳು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಫ್ರೀಯಾಗಿ ಸಿಗ್ತದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಅಲ್ಲಿ ಹೋಗ್ತೀರಾ, ಜಾಯಿನ್ ಆಗಿ ಡೈರೆಕ್ಟಾಗಿ ಡೈಲಿ ನಿಮಗೆ PDF ಸಿಗ್ತಾ ಹೋಗ್ತದೆ. ಓಕೆನಾ, ನೆಕ್ಸ್ಟು ಇನ್ನೊಂದು ಆರ್ಟಿಕಲ್ ತುಂಬ ಇಂಪಾರ್ಟೆಂಟು. EVM ಮಷಿನ್ಗೆ ಬಾಯ್ ಮತ್ತು ಇಲ್ಲಿ ಮತಪತ್ರಕ್ಕೆ ಜೈ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನಪ್ಪ ಇದು EVM ಮಷಿನ್ ತೆಗೆದು ಬಿಡ್ತಾರಾ? ತುಂಬ ಜನ ಕೇಳ್ತಿದ್ದೀರಾ. ನೋಡಿ, ತಕ್ಷಣ ಜಾರಿಗೆ ಸುಗ್ರೀವಾಜ್ಞೆ ಅಂತ ಅಂದರೆ ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಆಗಿದೆ. ಸಚಿವ ಸಂಪುಟ ಸಭೆ ಅನುಮೋದನೆ ಆಗಿದೆ. ಮತಗಳವು ಫೈಟ್ ನಡುವೆ ಚುನಾವಣಾ ಆಯೋಗಕ್ಕೆ ರಾಜ್ಯ ಇಲ್ಲಿ ಸೆಡ್ಡು ಹಾಕಿದೆ. ಮತ್ತು ಇಲ್ಲಿ ಇನ್ನು ಸಣ್ಣ ಸಣ್ಣ ಒಂದು ನ್ಯೂಸ್ಗಳು ಇದ್ದಾವೆ. 80,000 ಹುದ್ದೆ ಅಧಿಸೂಚನೆ ಏನಿದೆ ಅದನ್ನು ರದ್ದು ಮಾಡಿದ್ದಾರೆ ಅಂತ. ಇದು ಕರ್ನಾಟಕದ ಒಂದು ಅಧಿಸೂಚನೆ. ಇವು ಕೂಡ ಗೊತ್ತಿರಲಿ. ಇಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಒಂದು ಮತಗಳವು ಆರೋಪದ ಒಂದು ಅಜೆಂಡಾಗೆ ಎಂತ ನೀಡತಕ್ಕಂಥ ಒಂದು 2 ಮಹತ್ವದ ನಿರ್ಣಯಗಳನ್ನು ಗುರುವಾರ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಅಂಗೀಕಾರ ಮಾಡಿದೆ. ವಿದ್ಯುನ್ಮಾನ ಮತಯಂತ್ರದ ಒಂದು ವಿಶ್ವಾಸಾರ್ಹತೆಯನ್ನು ಪದೇ ಪದೇ ಪ್ರಶ್ನೆ ಮಾಡ್ತಾ ಇರತಕ್ಕಂಥ ಒಂದು ಕಾಂಗ್ರೆಸ್ ಪಕ್ಷದ ಒಂದು ನಿಲುವಿಗೆ ಪೂರಕವಾಗಿ EVMಗೆ ಸೆಡ್ಡು ಹೊಡೆದು ಮತಪತ್ರ ಅಥವಾ ಬ್ಯಾಲೆಟ್ ಪೇಪರ್ ಆಧಾರಿತ ಚುನಾವಣೆಗೆ ಮೊರೆ ಹೋಗುವ ಒಂದು ನಿರ್ಧಾರಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು. ಈ ನಿರ್ಣಯದ ಅನ್ವಯ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಒಂದು ವ್ಯಾಪ್ತಿಯ 5 ಪಾಲಿಕೆಗಳು ಸೇರಿ ನಗರ ಪುರಸಭೆ, ಪಟ್ಟಣ ಪಂಚಾಯಿತಿಗಳು, ಜಿಲ್ಲಾ, ತಾಲೂಕು ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಇಲ್ಲಿ ಬಳಕೆ ಆಗಲಿದೆ ಅಂತ ಕೊಟ್ಟಿದ್ದಾರೆ. ನಗರ, ಪಟ್ಟಣ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳ ಮತದಾರರ ಯಾದಿಗಳನ್ನು ಇಲ್ಲಿ ಸಮಗ್ರವಾಗಿ ಪರಿಷ್ಕರಣೆ ಮಾಡಲು ರಾಜ್ಯ ಚುನಾವಣಾ ಆಯೋಗ ಶಿಫಾರಸು ಮಾಡುವ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ಮತ್ತೆ ತೆಗಿತಾರೆ ಅಂತ ಇಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಪ್ರಶ್ನೆ ಕೇಳಬಹುದು, ಪ್ರತಿ ವರ್ಷ ನಾವು ಮತದಾರರ ದಿನವನ್ನು ಯಾವ ದಿನಾಂಕದಂದು ನಾವು ಆಚರಣೆಯನ್ನು ಮಾಡ್ತೀವಿ ಅಂತ ಪ್ರಶ್ನೆ ಕೇಳಬಹುದು. ನಾನು ಈಗಾಗಲೇ ತರಗತಿಗಳಲ್ಲಿ ಹೇಳಿದ್ದೇನೆ, ಕೆಳದ ತರಗತಿಗಳಲ್ಲಿ ಯಾರ್ಯಾರು ನೋಡ್ಕೊಂಡಿಲ್ಲ ಜನವರಿಯಿಂದ ಕರೆಂಟ್ ಅಫೇರ್ಸ್ಗಳನ್ನು ಫ್ರೀಯಾಗಿ ಕೊಟ್ಟಿದ್ದೇನೆ, ಎಲ್ಲರೂ ಕೂಡ ನೋಡ್ಕೊಂಡು ಬನ್ನಿ. ಓಕೆನಾ. ಮತ್ತು EVM ಮಷಿನ್ ಬಗ್ಗೆ ನಾನು ಈಗಾಗಲೇ ಫಸ್ಟ್ ಥಂಬ್ನೇಲ್ ಕ್ವಶನ್ ಹೇಳಿದೆ. ಮತದಾನದ ಒಂದು EVM ಮಷಿನ್ ಮುಖಾಂತರ ಎಷ್ಟು ವೋಟ್ಗಳನ್ನು ಸೇವ್ ಮಾಡ್ಬೋದು ಅಂತ. ಇಲ್ಲಿ ಒಂದು EVM ಮಷಿನಲ್ಲಿ 2,000 ವೋಟ್ಗಳನ್ನು ಇಲ್ಲಿ ಸೇವ್ ಮಾಡ್ಬೋದು. ಹಳೆಯ ಒಂದು ಮಷಿನಲ್ಲಿ 3,800 ತನಕ ಇಲ್ಲಿ ಇತ್ತು. ಆದರೆ ಈಗ ಪ್ರೆಸೆಂಟಾಗಿ ಇರ್ತಕ್ಕಂಥ ಒಂದು EVM ಮಷಿನಲ್ಲಿ 2,000 ವೋಟ್ಗಳನ್ನು ನಾವು ಇಲ್ಲಿ ಸೇವನ್ನು ಮಾಡ್ಬೋದು. ನೆಕ್ಸ್ಟು ಈಗಾಗಲೇ ಇದನ್ನು ಹೇಳಿದ್ದೇನೆ, ಶಿಕ್ಷಕರ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ ಅಂತ.